ಹಾಯ್, ವೆಲ್ಕಮ್ ಟು ತುಷಾರಸ್ ಆ್ಯಂಡ್ ಮಾಮ್ ಕುಕ್ಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ಮಾವಿನ ಹಣ್ಣು ಶೀಕರಣೆ ಕೇಸರಿಬಾತ್. ಮಾವಿನ ಹಣ್ಣು ಶೀಕರಣೆ ಕೇಸರಿಬಾತ್ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್. ಕೇಸರಿಬಾತ್ ಪ್ರಿಪೇರ್ ಮಾಡೋದಕ್ಕೆ ಒಂದು ಪೀಸು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಮಾವಿನ ಹಣ್ಣಲ್ಲಿರ್ತಕ್ಕಂಥ ಪಲ್ಪೆಲ್ಲ ತೆಗೆದು ಒಂದು ಚಿಕ್ಕದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 2 ಕಪ್ಪು ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ. ನಿಮಗೇನಾದರೂ ಇಷ್ಟ ಇದ್ದರೆ ಏಲಕ್ಕಿ ಸಹ ಸೇರಿಸ್ಕೊಳ್ಬೋದು. ಈಗ ಮಾವಿನ ಹಣ್ಣು ಶೀಕರಣೆ ರೆಡಿ ಆಗಿದೆ ನೋಡಬಹುದು. ನೀರನ್ನೇನು ಸೇರಿಸ್ದೇ ನಾವು ಗಟ್ಟಿಯಾಗಿ ಮಾವಿನ ಹಣ್ಣು ಶೀಕರಣೆ ರೆಡಿ ಮಾಡ್ಕೊಳ್ಬೇಕು. ಈಗ ಒಂದು ದಪ್ಪ ತಳ ಇರೋ ಬಾಣಲೆಗೆ ನಾವು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆಯೇ ಎಣ್ಣೆ ಬಿಸಿ ಆದ ನಂತರ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಶೀಕರಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ನೀರನ್ನು ಸೇರಿಸ್ಕೊಂಡೆ. ಈಗ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗಂಟನ್ನೆಲ್ಲ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈಗ ಸ್ಟವ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ ನಂತರ ಹೀಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 10 ನಿಮಿಷ. 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಶೀಕರಣೆ. ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ರವೆ ನಾವು ಮೊದಲೇ ಹುರಿದಿಟ್ಕೊಂಡಿರಬೇಕು. ಶೀಕರಣೆ ಸ್ವಲ್ಪ ಗಟ್ಟಿ ಆಗ್ತಾ ಇರುವಾಗ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಬೇಕು ಸ್ಟವ್ನ. ಈಗ ಸ್ವಲ್ಪ ರವೆನ ಸೇರಿಸ್ಕೊಂಡು ನಾವು ಕೇಸರಿಬಾತ್ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ತೆಳುವಾಗಿತ್ತು ಅಂದರೆ ಮತ್ತೆ ಒಂದು ಸರಿ ಸ್ವಲ್ಪ ರವೆನ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾವು ಕುದಿಸ್ಕೊಳ್ಬೇಕು. ನಾನು ಇಲ್ಲಿ ದ್ರಾಕ್ಷಿ ಗೋಡಂಬಿನ ಸ್ಕಿಪ್ ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಇದ್ದರೆ ದ್ರಾಕ್ಷಿ ಗೋಡಂಬಿನೂ ಸಹ ಫ್ರೈ ಮಾಡಿ ಸೇರಿಸ್ಕೊಳ್ಬೋದು. 1-2 ನಿಮಿಷ ಪ್ಲೇಟ್ನ ಮುಚ್ಚಿ ರವೆ ಬೇಯಿಸ್ಕೊಳ್ಬೇಕು. ರವೆ ಬೇಯಿಸ್ಕೊಂಡ ನಂತರ ನಾವು ಸ್ವಲ್ಪ ಕೇಸರಿಬಾತು ಗಟ್ಟಿ ಬರೋ ತನಕ ಬೇಯಿಸ್ತೀವಲ್ಲ, ಆ ಥರ ನೀಟಾಗಿ ಬೇಯಿಸ್ಕೊಂಡಾಗ ನಮಗೆ ಚೆನ್ನಾಗಿ ಕೇಸರಿಬಾತ್ ರೆಡಿ ಆಗುತ್ತೆ. ಈ ಕೇಸರಿಬಾತಿಗೆ ನಾನು ಯಾವುದೇ ಫುಡ್ ಕಲರ್ಸ್ನ ಯೂಸ್ ಮಾಡಿಲ್ಲ. ನಮಗೆ ಮಾವಿನ ಹಣ್ಣು ಕಲ್ಲರೇ ನಮಗೆ ಈ ಥರ ಕಲ್ಲರಾಗಿ ಕನ್ವರ್ಟ್ ಆಗುತ್ತೆ. ಕೇಸರಿಬಾತಿಗೆ ಯಾವುದೇ ಥರದ್ದು ಕಲ್ಲರ್ ಆಗಲಿ ಅಥವಾ ಮತ್ತು ಕೇಸರಿ ಆಗಲಿ ಅವಶ್ಯಕತೆ ಇಲ್ಲ. ಮತ್ತು ಫ್ಲೇವರ್ ಅಷ್ಟೇ ಮ್ಯಾಂಗೋ ಫ್ಲೇವರಲ್ಲೇ ಇರುತ್ತೆ. ಈಗ ರೆಡಿ ಆಗಿದೆ ಕೇಸರಿಬಾತು. ನಾವು ಕೇಸರಿಬಾತಿಗೆ ಯಾವಾಗಲೂ ಅಷ್ಟೇ ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಜಾಸ್ತಿ ಸೇರಿಸ್ಕೊಳ್ಬೇಕು. ಆಗ ತಳ ಹಿಡಿಯೋದಿಲ್ಲ. ನಾನು ಈಗ ಬೆಂದಿದೆ ಅಂತ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ತುಪ್ಪ ಸೇರಿಸಿದ ಮೇಲೆ 1-2 ನಿಮಿಷ ಹೀಗೆ ಚೆನ್ನಾಗಿ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಬಹುದು ಮಾವಿನ ಹಣ್ಣು ಶೀಕರಣೆ ಕೇಸರಿಬಾತ್ ಈಗ ಚೆನ್ನಾಗಿ ರೆಡಿ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟು ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇಂಗ್ರೀಡಿಯೆಂಟ್ಸ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನೋಡಬಹುದು ಮಾವಿನ ಹಣ್ಣು ಶೀಕರಣೆ ಕೇಸರಿಬಾತ್ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.